ಬಾಳ ಜನ ಅನ್ನತ್ತಾರ ವಿರಾಟ್ ಕೊಹ್ಲಿ ಈ ಸಣ್ಣ ಹುಡುಗ ಇಗ್ನೋರ್ ಮಾಡಿ ಹೆಂಗ್ ಹೊಂಟಾರ ನೋಡತ್ತೇಳಿ ಬಾಳ ಆಟಿಟ್ಯೂಡ್ ಐತಪ್ಪ ಇವ್ರಿಗೆ ಅಂತೇಳಿ ಎಷ್ಟೋ ಜನ ಟ್ರೋಲ್ ಮಾಡತ್ತಾರ ವಿರಾಟ್ ಕೊಹ್ಲಿಗೆ. ಲೇ ಚಂದಾಗ ವಿಡಿಯೋ ನೋಡ್ರಿ. ವಿರಾಟ್ ಕೊಹ್ಲಿಗ ಆ ಸಣ್ಣ ಹುಡುಗ ನೋಡೇ ಇಲ್ಲ ಅವ್ರು ವೈಬ್ದಾಗ ಇಯರ್ಬಡ್ಸ್ ಹಾಕೊಂಡ್ ಅವ್ರು ವೈಬ್ದಾಗ ಹೊಂಟಾರ. ಬಟ್ ವಿಡಿಯೋ ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ದ ಇಂಡಿಯಾ ವೈರಲ್ ಆದ್ಮೇಲೆ ವಿರಾಟ್ ಕೊಹ್ಲಿನೇ ಖುದ್ ಕರೆದ ಹುಡುಗನ ಜೊತೆ ಫೋಟೋ ಹೊಡ್ಕೊಂಡಾರ. ಅದಕ್ಕೆ ವಿರಾಟ್ ಕೊಹ್ಲಿ ಅಂದ್ರೆ ಎಲ್ಲರಿಗೂ ಇಷ್ಟ ರೀ. That's a wicket for RCB. Badal sir, big fan. Badal sir. How are you? Catch it over here. RCB. Yes, big fan of RCB. Sir, give me a Nice fair story, brother. ಭಯ ಅದನ್ನ ಹುಟ್ಟಿಸಿದ್ಯಾರು ನಾವು. ಆದ್ರೆ ಭಯ ಅಂದ್ರೆ ಏನು ಅಂತ ನಮಗ್ ಗೊತ್ತೇ ಇಲ್ಲ. ಪಂಜಾಬ್ ಟಾಪ್ ನೆಕ್ಸ್ಟ್ ಸೀಸನ್ದಾಗ ಸಿಗುನು. ಅಲ್ಲಿ ತನಕ ಪಿ 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 ಯಾವ ನಾಯಿಗೆ ಬೇಕು ನಿಮ್ಮ ಫೇರ್ ಪ್ಲೇ ಅವಾರ್ಡ್? ಯಾವ್ದಾರೆ ಫೈರ್ ಪ್ಲೇ ಅವಾರ್ಡ್ ಇತ್ತಂದ್ರೆ ಕೊಡ್ರಿ. ನಮ್ಮ RCB ಒಂದೊಂದು ಪ್ಲೇಯರು ಬೆಂಕಿ ಇದ್ದಂಗೆ ಅದಾರ, ಅವ್ರಿಗೆ ನೀವು ಫೇರ್ ಪ್ಲೇ ಅವಾರ್ಡ್ ಕೊಡ್ತೀರಾ? ಫೈರ್ ಪ್ಲೇ ಅವಾರ್ಡ್ ಕೊಡ್ರಿ. ನಮ್ಮ RCB ಅವ್ರದ್ದು ಎಂತ ಗುಣ ಅಂದ್ರೆ ನಮ್ ಗೆಲುವಿಂದ ನಮ್ ಶತ್ರುನು ಕೂಡ ಕೈ ಹಿಡ್ದಿ ಎತ್ತೋ ಗುಣ. ಬ್ರೋ ಪ್ಲೇ ಆಫ್ ನೀವು ಹೋಗಿದ್ರ? ಅರೆ CSK ಅವ್ರು ತುಂಬಾ ಖುಷಿಯಾಗಿ ಅವರಲ್ಲ ಬ್ರೋ ಅವರು CSK ಅವರು ಐದ್ ಕಪ್ ಅಂತಾರಲ್ಲ, ಎಲ್ಲ 5 ಕಪ್ಪು. ಇವತ್ತು ನಾವು ಗೆದ್ದಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಮನೆಗೆ ಹೋಗಿ ಬೆಡ್ಶೀಟ್ ಹಾಕೊಂಡ್ ಮಲ್ಕೊಂಡು ಗೊಳೋ ಅಂತ ಹತ್ಕೊಂಡ್ಬಿಡ್ತಾ ಇದ್ರು ಬ್ರೋ. ಇದು ಪಂಜಾಬ್ ಅವ್ರೇನೋ ಕಪ್ ಕೇಳ್ತೀವಿ ಅಂತ ಹೇಳ್ತಾ ಇದ್ರು. ಅವ್ರು ಗೆಲ್ಬೋದಿತ್ತೇನೋ ಬ್ರೋ, ಆದ್ರೆ ನಾವಿದ್ದೀವಲ್ವಾ, ನಾವಿದ್ದಾಗ ಅವ್ರೇನ್ ಗೆಲ್ತಾರೆ ಹೇಳಿ? ಬಿಟ್ಬಿಡ್ತೀವ ನಾವು ಗೆಲ್ಲಕ್ಕೆ? 49 for 1 ಅಂತ ಪೋಸ್ಟ್ ಹಾಕೋರು, ಏನಕ್ಕೆ ಆಗ್ಬೇಕಿತ್ತು ಹೇಳಿ? ಅದನ್ನ ಹಾಕಿದ್ರ, ಅದಾದ್ಮೇಲೆ ಒಂದ್ ಮ್ಯಾಚ್ ಆದ್ರೂ ಗೆದ್ರ ಅವರು. ಅವತ್ತು ಅವ್ರು ಕೊಟ್ರು, ಇವತ್ತು ನಮ್ಮ ಹತ್ರ ತಗೋಬೇಕಲ್ವಾ? ನಾವ್ ಹಾಕಿದ್ವಲ್ಲ ಇವಾಗ 49 for 3 ಅಂತ. ಕದನದೋಳು RCB ನ ಕೆಣಕಿ ಉಳಿದವರಿಲ್ಲ ಪಾರ್ಥ. ಮತ್ತೆ ಇವತ್ತು ಹೆಂಗೆ ನಮ್ ಬೆಂಕಿ ತರ ಬೆಂಕಿ ಬರ್ಸ್ಬಿಟ್ಟ ಎಲ್ಲಾರ್ಗು. ವೆಂಕಟೇಶ್ವರ ಅನ್ಕೊಂಡ್ ಹೊಡೆದ್ಬಿಟ್ಟವನೆ ಬ್ರೋ. ಬ್ರೋ 3 ನಾಮ ಗೋವಿಂದ ಅಂತ ಕಳ್ಬಿಟ್ಟ ಪಂಜಾಬ್ನ ಮನೆಗೆ. ಡಕ್ಕನ್ ಪಂಜಾಬ್ ಮೇಲೆ ಮ್ಯಾಚ್ ಗೆದ್ಬಿಟ್ಟು ಅವನಿಗೆ ಎಷ್ಟು ಈಸಿ ಮಾಡ್ಕೊಟ್ಟಿದೀವಿ. ಇದು ಕಾಲ್ ಮಾಡೋದ್ ಬೇಡವಾ? ನಕನ್ ಟಿಕಾ ಉಳ್ಸಕ್ಕೆ ಯಾರು ಕಾಲ್ ಮಾಡಿದ್ರೇನೋ, ನಾವೇ ಮಾಡೋಣ.
ಎಲ್ಲೋ ಅಂಬು ಕರುಣೆ ಅನ್ಕಂಪ ಎಲ್ಲ ಐತೆ. ಕರುಣೆನ್ನ ಏನ್ ಕರುಣೆ? ಏನ್ ಲೌಡೆ ಪಂಜಾಬ್ ಮೇಲ್ ಮ್ಯಾಚ್ ಗೆದ್ಬಿಟ್ಟು ನಿಮ್ಗೆ ಈಸಿ ಮಾಡ್ಕೊಟ್ಟಿಲ್ವ ನಾ ಗಂಡು? ನಾವೇನ್ ಕೇಳಿದ್ವು ನಾ ನಿಮ್ಗೆ ಈಸಿ ಮಾಡ್ಕೊಟ್ರಿ ಅಂತ? ನಕ್ಕ ನಾವು 2 ಮ್ಯಾಚ್ ಗೆದ್ಬಿಟ್ಟೆ ಬರ್ತಾಯಿದ್ವಿ. ಪ್ಲೇ ಚಪ್ರಿಗಳ ನಾ ಇವತ್ ಪಂಜಾಬ್ ಮೇಲ್ ಗೆದ್ದಿನ ಅಂದ್ರೆ ನಾವ್ ಹೋಯ್ತಾ ಇದ್ವಿ ಪ್ಲೇ ಆಫ್ಗೆ. ತಿಗಾ ಹೊಡೆದ್ ಕಳ್ಸಿರೋ ನಿಮ್ಗೆ. ಹೌದಾ? ಇವತ್ ಪಂಜಾಬ್ ಹೊಡೆದಿಲ್ಲ ಅಂದಿದ್ರೆ ಅವ್ರ ನಮ್ಮೇಲೆ ಗೆದ್ಕೊಂಡು ಇನ್ನೊಂದ್ ಮ್ಯಾಚ್ ಗೆದ್ಕೊಂಡು ಪ್ಲೇ ಆಫ್ಗೆ ಹೋಗ್ಬಿಟ್ಟಿರೋರು. ಪಂಜಾಬ್ ಸೋತಿದ ತಕ್ಷಣ ಮ್ಯಾಚ್ ಮುಗ್ಗೈತು ಅನ್ಕೋಬೇಡ ಮರಿ. ಇನ್ನು ಅವ್ರೆ SRH ಅವ್ರೆ. ಮಚ್ಚಿ ನೀವ್ SRH ಮೇಲೆ ಆರಾಮಾಗಿ ಗೆಲ್ತೀರ ನಿಮ್ಗೆ ಗೊತ್ತು. ಅದಕ್ಕೆ ನಾನ್ ಜಾಲಿ ಆಗಿದ್ದೀನಿ. ಗಂಡು ನಾವು SRH ಮೇಲೆ ಗೆಲ್ಲೋದಷ್ಟೇ ಅಲ್ಲ ಕಣ ಮುಖ್ಯ, ನೀವು ಗೆಲ್ಬೇಕು SRH ಮೇಲೆ ಇವತ್ತು. ಹೌದಾ? ನಾ ಗೆಲ್ತಿ ಬಿಡು ಮಚ್ಚಿ ಇವತ್ತು ಹೆಂಗಾರ ಮಾಡಿ ನಮ್ ತಲಾ ಅವ್ರೆ. ನೀವ್ ಬರೀ ನಿಮ್ ತಲಂದ ಹಿಡ್ಕೊಂಡ್ ಆಟಾಡ್ರಿ. ಏನಂದೆ? ಏನಿಲ್ಲ ನಿಮ್ ತದನ್ನೇ ಕರ್ಕೊಂಡ್ ಆಟಾಡ್ರಿ ಅಂದೆ. ಹಂಗ ಬಾ ದಾರಿಗೆ. ಸರಿ ನಿಮ್ ಮನೆ ಫ್ರಿಡ್ಜ್ ಇದೆ ತಾನೆ? ಏನ್ ಮಗಂಗ್ ಐತೆ ಅಂತಂದ್ರೆ ಹೋಗ್ ಐಸ್ ಕ್ಯೂಬ್ ತಗೊಂಡ್ ತಿಕ್ಕಿಡ್ಕೊ ಅಂತಾನೆ. ಇಲ್ಲ ಅನ್ನೋದೇ ಬೆಸ್ಟು. ಇಲ್ಲ ಮಚ್ಚಿ ಫ್ರಿಡ್ಜೇ ಇಲ್ಲ ನಮ್ಮ ಮನೇಲಿ. ಪರವಾಗಿಲ್ಲ, ಪಕ್ಕದ ಮನೆಯವ್ರ ಹತ್ರ ಇರುತ್ತೆ, ಹೋಗ್ ಅವ್ರ ಹತ್ರ ಐಸ್ ಕ್ಯೂಬ್ ಇಸ್ಕೊಂಡ್ ರೆಡಿ ಆಗಿರೋ. ರೆಡಿ ಆಗ್ಬೇಕಾ? ಯಾಕೆ? ಇವತ್ ರಾತ್ರಿ ಕಾಲ್ ಮಾಡಿದ್ಮೇಲೆ ಗಾಕ್ 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 ಅನಿಸ್ತೀನಲ್ಲ, ತಮಿ ಆಗೋದ್ ಬೇಕಲ್ವಾ? ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು ಇರಂತ್ಯ. ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು. ಆದ್ರೆ ನೀನ್ ನಂದು ನಿಂದು ಅಂತ ಮಾಡಲ್ ಬಿಟ್ಟಿದ್ಯಾ? 2 ವರ್ಷದಿಂದ ಬರೀ ನಂದೇ ದೆಂಗ್ ಶಾಲೆಯಲ್ಲಿ ಸರ್ ಓದು ಉದ್ದಾರ ಆಗ್ತೀಯಾ ಅಂತ ಹೇಳಿದ್ರು. ಅವ್ರ ಮಾತು ಕೇಳಲಿಲ್ಲ ನಾನು. ಮನೇಲಿ ಅಪ್ಪ ಅಮ್ಮ ಒಳ್ಳೆ ಕೆಲಸ ಹುಡ್ಕೋ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿದ್ರು. ಅವ್ರ ಮಾತು ಕೇಳಲಿಲ್ಲ ನಾನು. ಆದ್ರೆ ನನ್ ದೋಸ್ತ ಎಣ್ಣೆ ಹೊಡಿ ಕಿಕ್ ಇರುತ್ತೆ ಅಂತ ಅಂದ. ಅದನ್ನ ಮನ್ಸಿ ಮೇಲೆ ತಗೊಂಡು ಕಲ್ತೆ. ಮತ್ತೆ ಸಿಗರೇಟ್ ಸೇದು ಟೆನ್ಷನ್ ಎಲ್ಲ ಹೋಗುತ್ತೆ ಅಂತಂದ. ಅದು ಮನ್ಸಿ ಮೇಲೆ ತಗೊಂಡು ಕಲ್ತೆ. ಈಗ ಎಣ್ಣೆ ಹೊಡಿಯಕ್ ಹೋಗೋಣ ರೆಡಿ ಆಗು ಅಂತ ಹೇಳೋಣ. ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ. ನಾ ಈ ತರ ಅವ್ನ ಹಿಂದೆ ಸುತ್ತುವಂಗ್ ಮಾತಾ ಮಂತ್ರ ಏನಾದ್ರು ಮಾಡ್ಸೋಣ. ಏನ್ ಕತೆ ಒಂದು ಗೊತ್ತಾಗ್ತಾ ಇಲ್ಲ. ಹಲೋ ಮಚ್ಚ ಹೇಳು, ನೀನ್ ಗಂಡ್ಸ ಹೆಂಗ್ಸ? ಗಂಡ್ಸು ಕಣೋ. ಹಾಗಾದ್ರೆ ನಾ ಹೇಳಿದ್ದೆಲ್ಲ ಮಾಡ್ತೀಯಾ? ಕೇಳು, ನೀನ್ ಗಂಡ್ಸ ಆಗಿದ್ರೆ ನಿಮ್ ಹುಡುಗಿ ನಂಬರ್ ಕೊಡು. ತಗೋ ಮಚ್ಚ, ಅದಕ್ಕೇನಂತೆ. ನೀನ್ ಗಂಡ್ಸ ಆಗಿದ್ರೆ ಜಾತ್ರೆಯಲ್ಲಿ ಕಳ್ತನ ಮಾಡೋದ್ ಬಿಡ್ತೀಯಾ? ಬಿಡ್ತೀನಿ ಮಚ್ಚ. ನೀನ್ ಗಂಡ್ಸ ಆಗಿದ್ರೆ ತೂತ್ ಬಿದ್ರು ಅಂಡರ್ವೇರ್ನ ಬಿಟ್ಟು ಹೊಸ ಅಂಡರ್ವೇರ್ನ ತಗೊಳ್ತೀಯಾ? ಮಚ್ಚ ತಗೊಳ್ತೀನಿ. ನೀನ್ ಗಂಡ್ಸ ಆಗಿದ್ರೆ ಕುಡಿಯೋದನ್ ಬಿಡ್ತೀಯಾ? ನಾನ್ ಗಂಡ್ಸ್ ಅಂತ ಯಾರು ಹೇಳಿದ್ ನಿಂಗೆ? ಮಾರಿ ನೋಡ್ರಿ 8 ದಿನ ಊಟ ಹೋಗಂಗಿಲ್ಲ, 4 ದಿನ ಸಂಡಾಸ ಬರಂಗಿಲ್ಲ. ಅಂತದ್ರಾಗ ಮಂದಿ ಹೆಂಗಸರ್ ರೇಟ್ ಕೇಳಪ್ಪ ಅಂತ ನಿಮ್ ಕರಿ ಸುಳಿ ಮಗ. ಮತ್ತೆ ನೋಡ್ತಿ ನೀನ ರೇಟ್ ಕೇಳತಿ. ಅಣ್ಣ ಹೇಳ್ರಿ ಸರ್. 2 ಗ್ಲಾಸ್ ಕಬ್ಬಿನ ಹಾಲ್ ಕೊಡ. ಒಂದ್ 5 ನಿಮಿಷ ತಡ್ರಿ ಕೊಡ್ತೇನೆ. ಗನ್ನೆ ಕಾ ಜ್ಯೂಸ್ ಬಡಾ ಗಿಲಾಸ್. ಇದು ತಗೋರಿ ಸರ್, ನಿಮ್ಗೆ 2 ಗ್ಲಾಸ್ ಹಾಲ ಬಂದ್ ತಗೊಂಡೋಗ್ರಿ. ಅಣ್ಣ ಇಲ್ಲೇ ತಂದ್ ಕೊಡ್ಲಾ? ಸರ್ ನಮಗ್ ಬರಕ್ ಆಗೋದಿಲ್ರಿ, ನಿಮಗ್ ಬೇಕಾದ್ರೆ ನೀವೇ ಬಂದ್ ತಗೊಂಡೋಗ್ರಿ. तेरा तो गेम बजाना पड़ेगा। और अभी तो रुको, क्लाइमैक्स अभी बाकी है। ಅಣ್ಣ 40 ರೂಪಾಯಿ ಫೋನ್ ಪೇ ಮಾಡ್ಯಾನ ನೋಡ. ಈಗ ನೀನೋ ಬಂದ್ ಕಬ್ಬಿನ ಹಾಲ್ ಕೊಡ್ಬೇಕು ನಮಗ. ಅರ್ಥ ಆಯ್ತೇನ? ಈ ತೋರಿಸ್ ಸರ್ ನಿಮ್ ಕಬ್ಬಿನ ಹಾಲು. ಲೈಫ್ ಹೆಂಗ್ ನಡೀತಿದೆ ಅಂದ್ರೆ ದೇವ್ರ ಏನಾದ್ರು ಮಾಡ್ತೇನೆ ಅಂತ ನಾನ್ ಕಾಯ್ತಾ ಇದ್ದೀನಿ. ನಾನೇ ಏನಾದ್ರು ಮಾಡ್ತೀನಿ ಅಂತ ದೇವ್ರ ಕಾಯ್ತಾ ಇದ್ದೀನಿ. लगता है इस बार चेन्नई IPL जीत कर आएगी। देख के धुआंधार प्रैक्टिस कर रहा है। दिखा ಹಲೋ, ಲೇಸ್ ಕಂಪ್ನಿ ಮಿಂಟ್ರಿ ಮ್ಯಾನೇಜರ್ ಮಾತಾಡ್ತಾ ಇರೋದು? ಹೌದು, ನಾನೇ ಮ್ಯಾನೇಜರ್ ಮಾತಾಡ್ತಾ ಇರೋದು. ಏನ್ ಸಮಸ್ಯೆ ನಿಮ್ದು? ಸಮಸ್ಯೆ ಅಂತೆ ಸಮಸ್ಯೆ. ನೀನ್ ಅತ್ತನ್ ಬೇವರ್ಸಿ ಕುಡಿಬೇಕಾದ್ರೆ ನೆಚ್ಕೊಳಕ್ಕೆ ಏನಾದ್ರು ಇರ್ಲಿ ಅಂತ ನಿನ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ಬಂದೆ. ಬರೀ 2 ಚಿಪ್ಸ್ ಕೊಂಡು ತಿಂದಿರೋದ್ ನಾನು. ಪೂರ್ತಿ ಪ್ಯಾಕೆಟ್ ಖಾಲಿ ಆಗೋಯ್ತು. ಅವಡೆ ಇನ್ನು ಅರ್ಧ ಎಣ್ಣೆ ಮಿಕ್ಕಿದೆ. ಹೆಂಗ್ ಹೊಡಿಲಿ ನಾನು ಅದನ್ನ? ಸಾರಿ ಸರ್, ಅದ್ರಲ್ಲಿ ಗಾಳಿ ತುಂಬ್ಲಿಲ್ಲ ಅಂದ್ರೆ ಚಿಪ್ಸ್ ಹಾಳಾಗೋಗ್ಬಿಡುತ್ತೆ. ಮಿಂಡ್ರುಗಳೋನೆ ನನ್ ತಿಗ್ದಲ್ಲೂ ಅಷ್ಟು ಗಾಳಿ ಬರಲ್ಲ, ಅಷ್ಟು ಗಾಳಿ ತುಂಬಿಸಿಟ್ಟಿದ್ಯಾ ನೀನು. ಸರ್ ನೀವೇನೇ ಅನ್ನಿ, ನಾವ್ ಅದಕ್ಕೆ ಗಾಳಿ ತುಂಬಿಸ್ಲೇಬೇಕು ಸರ್. ನಿನ್ಗೆ ಗಾಳಿ ತುಂಬಿಸ್ಲೇಬೇಕು ಅನ್ನೋ ತರ ಇದ್ರೆ ನೀನ್ ತಿಗ್ದಲ್ ತೋರಿಸ್ಕೊ. ಇನ್ಮೇಲಿಂದ 1-2 ಚಿಪ್ಸ್ ಎಕ್ಸ್ಟ್ರಾ ಹಾಕು. ಮಿಂಡ್ರುಗಳೋನೆ ಫೋನ್ ಇಡೋದೆ ಕುಡಿಯೋರ್ ಕಷ್ಟ ನಿನಗೇನ್ ಗೊತ್ತು?
ಹಲೋ. ಹಾ ಹೇಳು. ಎಲ್ಲಿದ್ಯಾ ಚಿನ್ನು? ಇಲ್ಲೇ ದೇವಸ್ಥಾನಕ್ಕೆ ನೀನು ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ಸಕ್ ಬಂದಿದ್ದೆ ಬೇಬಿ. ಹೌದಾ, ನಾನು ಅದೇ ಗುಡಿ ಗೋಪುರದ ಮೇಲ್ ಕೂತು ಹನುಮಾನ್ ಚಾಲಿಸ್ ಓದ್ತಾ ಇದ್ದೀನಿ. ಸ್ವಲ್ಪ ಊಪರ್ ದೇಕೋ ಚಿನ್ನ. ನನ್ನ ಮರತೆ ನಾ ಹೇಳ